ಧರ್ಮ್ಯ ಬಲ್ಲವರು ಒಂದು ಮಾತು ಹೇಳ್ತಾರೆ, ತಿನ್ನು ಕಾಳಿನ ಮೇಲ ತಿನ್ನವನ ಹೆಸರು ಬರೆದಿರಬೇಕು ಅಂತ. ನನ್ನ ಮನೆಯಲ್ಲಿರುವ ಅನ್ನದ ಹೆಸರು ಬರೆದಿಲ್ಲ ಅಂತ ಅದು ಈಗೇನ್ ಮಾಡ್ತೀಯ? ಕೈಗೆ ಬಂದ ತುತ್ತನ್ನ ಭೂಮಿಗೆ ಚೆಲ್ಲಿಬಿಟ್ಟೆ. ಒಂದು ಸಾರಿ ಕೊಟ್ಟ ಮೇಲೆ ಇನ್ನೊಂದು ಸಾರಿ ಅನ್ನ ಕೊಡೋದು ನನ್ನ ಜಾಯಮಾನದಲ್ಲೇ ಬಂದಿಲ್ಲ. ಆದ್ರೆ ನಿನ್ನ ಹಸಿವು ಹಿಂಗಿಲ್ಲ, ನಿನ್ನ ಹೊಟ್ಟೆ ತುಂಬಿಲ್ಲ. ನಿನ್ನ ಹೆಂಡತಿ ಬೇರೆ ಕಣ್ಣೀರು ಹಾಕ್ತಾ ಇದ್ದಾಳೆ. ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸುವ ನೀನೊಬ್ಬ ಗಂಡಸೇನಾ? ಈಗ ನಿನಗೆ ಉಳಿದಿರೋದು ಒಂದೇ ಒಂದು ದಾರಿ. ಈ ಜನರ ಹತ್ರ ಹೋಗೋ. ನನ್ನ ಹೆಂಡತಿ ಕಣ್ಣೀರು ಹಾಕಕತ್ತಾಳ, ನನ್ನ ಹೆಂಡತಿ ಹಸುಕೊಂಡು ಸಾಯಕತ್ತಾಳ. ಯಾರಾದ್ರೂ ಭಿಕ್ಷಾ ಮಾಡ್ರಿ ಅಂತ ಭಿಕ್ಷಾ ಕೇಳೋ. ಹೆಂಡತಿಯ ಹೊಟ್ಟೆ ತುಂಬಿಸುವ ಗಂಡಸ್ತನ ನಿಲ್ಲದೆ ಐತೋ ನಿಲ್ಲ ಅಂತ ನಾನು ಯಾವ ಕಾರಣಕ್ಕೂ ನೀವು ಭಿಕ್ಷೆ ಬೇಡೋ ಕೆಲಸ ಮಾತ್ರ ಮಾಡಬೇಡಿ. ರೈತ ದೇಶಕ್ಕೆ ಅನ್ನ ಕೊಡೋ ಬೆನ್ನೆಲುಬು. ಆದ್ರೆ ನೀವು ಕೈಗಳಿಂದ ಭಿಕ್ಷೆ ಬೇಡಿದ್ರೆ ಇವನಿಗೆ ಒಳ್ಳೇದಾಗಲ್ಲ. ಅಂದ್ರೆ ಇವನಿಗೆ ಒಳ್ಳೇದಾಗಲ್ಲ. ಪಾಪಿ, ಕೈಯಿಂದ ಬಾಯಿಗೆ ಬರೋಣ ಒದ್ದು ನೆಲದ ಪಾಲು ಮಾಡಿದಲ್ಲ. ಆದ್ರೆ ಆ ಅಣ್ಣ ಬೆಳೆಯಕ್ಕ ನಮ್ಮ ಅನ್ನದಾತ ಎಷ್ಟು ಶ್ರಮ ಪಟ್ಟಿರ್ತಾನಂತ ನಿನಗೇನೋ ಗೊತ್ತು? ಅನುಭವಿಸ್ತೀಯ. ಮುಂದೊಂದು ದಿನ ಇದೆ ಅನ್ನಕ್ಕಾಗಿ ನಿನ್ನ ಅನುಭವಿಸ್ತೀಯ. ನಾನು ಅನುಭವಿಸಕ ನಿನ್ನಂಗ ಬೇಕಾರಿ ಅಲ್ಲ. ಈ ಊರ ಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡನ ಆಗ ಯಾಕೆ ಭಿಕ್ಷೆ ಬೇಡಿ ಹೆಣ್ ತಿನ್ಸಲು ಗಂಡಸ್ತನ ಇಲ್ವಾ? ನನ್ನ ಅನುಮಾನ ಈಗ ಸಂಪೂರ್ಣ ಆತು. ನನಗೆ ಅನಿಸಾಯ್ತಿತ್ತು ಯಾವುದೇ ಒಂದು ದುಡ್ಡು ನಿನ್ನ ನೀರಿಸಿ ಆಟ ಆಡಿಸ್ತಾ ಇದೆ ಅಂತ. ನನಗೆ ಅನಿಸ್ತಾ ಇತ್ತು. ನನಗೆ ಕೊನೆಗೂ ನನ್ನ ಸಂಶಯ ನಿಜ ಆಯ್ತು. ಬೇಡ್ತ ನನ್ನ ತಮ್ಮಗೆ ಸಂತೋಷ ಆಗೋದಾದ್ರೆ ನಾ ಭಿಕ್ಷೆ ಬಿಡ್ತೀನಿ. ಆದ್ರೆ ಈ ಊರಾಗ ಪುಣ್ಯವಂತರ ಊರಾಗ ಧರ್ಮಾಪುರದಾಗ ಧರ್ಮಣ್ಣಗ ಯಾರು ಕೇಳಿದ್ರು ಭಿಕ್ಷಾ ಇಲ್ಲ ಅಂತ ಹೇಳಲ್ಲ ಅಂತ ನನಗ್ ಗೊತ್ತು. ಬಿಡ್ತೀನಿ. ತಗೋ, ಬೇಡ. ನಿನ್ನ ತಾಕತ್ತೇನು ಅಂತ ನನಗೂ ಗೊತ್ತಾಗ್ಲಿ. ಭಿಕ್ಷಾ
ಅಂತೂ ಧರ್ಮಾಪುರದಲ್ಲಿ ಧರ್ಮಣ್ಣ ಒಳ್ಳೆ ಮನುಷ್ಯ ಅಂತ ಪ್ರೂವ್ ಮಾಡಿಬಿಟ್ಟೆ. ಜನ ತುಂಬಾ ನಿನ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಒಂದ್ ನಿಮಿಷ, ನಾನು ತಗೊಳ್ಳಲ್ಲ, ನನಗೆ ಟೆನ್ಷನ್ ಬರಂಗಿಲ್ಲಲ್ಲ ನಿಮ್ಗೆ ಅದಕ್ಕೆ. ಮಿಸ್ಟರ್ ಧರ್ಮಣ್ಣ, ಇವತ್ತು ನೀವಿಬ್ರು ಹೋಗ್ತಾ ಇರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು ನಿದ್ದೆ ಮಾಡೋದಕ್ಕೆ. ಬೀದಿ ಬೀದಿಯಲ್ಲಿದ್ದು ಭಿಕ್ಷೆ ಬೇಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದಾಗ ಇಷ್ಟೊಂದು ದುಡ್ಡು ನೋಡಿ ಯಾರಾದ್ರೂ ಚುಚ್ಚಿ ಸಾಯಿಸ್ಬಿಟ್ರೆ ಹಣಕ್ಕೋಸ್ಕರ ಪ್ರಾಣ ಕಳ್ಕೋಬಾರ್ದು ಅಲ್ವಾ? ಅದಕ್ಕೆ ಇಷ್ಟೊಂದು ದುಡ್ಡಿನ ಅವಶ್ಯಕತೆ ನಿಮಗಿಲ್ಲ ಅಂತ ನನಗೆ ಗೊತ್ತು. 10 ರೂಪಾಯಿ ಕೊಡ್ತಾ ಇದ್ದೀನಿ, ಇಬ್ರು ಹೊಟ್ಟೆ ತುಂಬ ಊಟ ಮಾಡ್ರಿ. ಕಂದ, ಈ 10 ರೂಪಾಯಿ ಅವಶ್ಯಕತೆ ನಮಗಿಲ್ಲಪ್ಪ. ಮುಂದೊಂದು ದಿನ ಈ 10 ರೂಪಾಯಿ ಅವಶ್ಯಕತೆ ನಿನಗೆ ಬೇಕಾಗುತ್ತೆ. ನಿಜ ಕಣ. ಯಾಕಂದ್ರೆ ಅಮ್ಮ ಸಾವಿತ್ರಮ್ಮ, ಈ 10 ರೂಪಾಯಿ ಅವಶ್ಯಕತೆ ನಿನಗಿರ್ಲಿಕ್ಕಿಲ್ಲ, ಆದ್ರ ಬಿಕಾರಿ ನಿನ್ನ ಗಂಡಗೈತಿ. ಸಾವಿತ್ರಿ, ಈ 10 ರೂಪಾಯಿ ಅವಶ್ಯಕತೆ ನನಗೆ ಯಾಕೈತಿ ಅಂದ್ರೆ, ಏನೇ ಆದ್ರೂ ಅವನು ನನ್ನ ತಮ್ಮ ಮನಿನೇ ಬಿಟ್ಟು ಹೊಂಟೋದೆ ಅಂದ ಮೇಲ ನನ್ನ ತಮ್ಮನು ನೋಡೋ ಭಾಗ್ಯ ನನಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನನ್ನ ತಮ್ಮನ ನೆನಪಾದಾಗೆಲ್ಲ ಈ ನೋಟ್ ನೋಡಿ ಸಮಾಧಾನ ಮಾಡ್ಕೊತೀನಿ. ವೇದಾಂತ, ಸಿದ್ಧಾಂತ, ಪುರಾಣ, ಮಹಾಭಾರತ, ರಾಮಾಯಣ ಹೇಳ್ಕೊಂತ ಇಲ್ಲಿ ನಿಂದಿರ್ಬೇಡ್ರಿ. ಹೊರಡ್ರಿ ಮನೆಯಿಂದ ಮೊದಲು. ಕೈ ಮುಗಿದ ಕಾಲಿಗೆ ಬಿದ್ದು ಬೇಡ್ಕೊತೀನ, ಇನ್ನೊಂದ್ಸರಿ ಯೋಚನೆ ಬೇಡ. ನಮ್ಮನೆ ಮರ್ಯಾದೆ ಹೊರಗ. ಒಂದು ಸಾರಿ ಅಲ್ಲ, 1000 ಸಾರಿ ಯೋಚನೆ ಮಾಡಿದ್ರು ಅಷ್ಟೇ ಈ ಮನೆಯಲ್ಲಿ ನೀವಿರಕೂಡದು. ಬೇಡ ಸಾರಿ, ಇಷ್ಟೊಂದು ಕಣ್ಣೀರು ಹಾಕಿದ್ರು ಅವನು ಕರಗಲಿಲ್ಲ ಅಂದ್ಮೇಲ ಅವನಿಗೆ ನಮ್ಮ ಮಾತುಗಳು ಸ್ಥಿತಿಯೊಳಗಿಲ್ಲ. ಶ್ರೀಮಂತಿಕೆ ಅನ್ನೋದು ಬಿಸಿಲು ಕುದುರೆ ಹಿಂದೆ ಬೆನ್ನತ್ತಿ ಓಡ್ತಾ ಇದ್ದಾನೆ ಸಾವಿತ್ರಿ ಅವನು. ಅಂದಾಗ ನಮ್ಮ ಕೂಗು ಅವನಿಗೆ ಕಿವಿ ಕೇಳಲ್ಲ. ತಮ್ಮ ಕರುವರಜ ಹಾಗೂ ಮನೆಯಿಂದ ಹೊಂಟೆ ಹೋಗಿ ಎಳೆದಾಗ ಒಂದು ಮಾತು ಕೇಳ್ತಾರ. ಇಷ್ಟೆಲ್ಲ ಮಾಡಿದ್ರು ನನಗೆ ಯಾವ ಚಿಂತೆ ಇಲ್ಲ. ನೀ ಬಡಿ ಹೊಡಿ ಒದಿ, ಒಂದೇ ಒಂದ್ ಸಾರಿ ನನ್ನ ಆತ ತಪ್ಕೊಳ್ಳೋ, ನಾನು ಎಲ್ಲಾನು ಮರ್ತು ಬಿಡ್ತೀನಿ. ಬಾರೋ, ಒಂದೇ ಒಂದ್ಸಾರಿ ಬಾರೋ. ಇಂದಿಗೆ ಈ ಮನೆಯ ಋಣ ಕಡಿದು ಹೋಯ್ತು ಸಾವಿತ್ರಿ. ಹುಟ್ಟಿಸಿದ ಭಗವಂತ
ಅದು ಏನಾದಿ ತೋರಿಸ್ತಾನೆ ನಡಿ. ಪೀಡೆ ನನ್ನ ಮಕ್ಕಳು ತೊಲಗಿಬಿಟ್ರು. ಇನ್ನು ಮುಂದೆ ನಾನೇ ರಾಜ. I am the not ordinary man. King of the king.